ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಮತ್ತೊಮ್ಮೆ ಮೊಗದೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ತ್ಯಾಗರಾಜ್ ಅಂತ. ನಾನು ಸಂಪೂರ್ಣ ಫಾರ್ಮಟೆಕ್ ಅಗ್ರಿಕಲ್ಚರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಅಸಿಸ್ಟೆಂಟ್ ಮ್ಯಾನೇಜರ್. ಅಂಡ್ ನಮ್ಮ ಕಂಪ್ನಿಯಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ನಮ್ಮ ಕಂಪ್ನಿ ಸ್ಪೆಷಾಲಿಟಿ ನೋಡಿ, ಇದು ಪೌಷ್ಟಿಕ ಕಲ್ಟಿಗರು. ಇವಾಗ ಫಾರ್ ಎಕ್ಸಾಂಪಲ್ ಕೈಯಲ್ಲಿ ಮಣ್ಣ ತೆಗಿಯಕ್ಕಾಗಲ್ಲ, ಅದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ. ಇದನ್ನ ಒಂದು 3 ಅಡಿ 4 ಅಡಿವರೆಗೂ ಊತ್ಬಿಟ್ಟು ಮಣ್ಣು ತೆಗಿಬೋದು. ಇದು ಮಣ್ಣು ತೆಗೆದು ಗಿಡ ಉಳೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇಬ್ರು ಯೂಸ್ ಮಾಡೋದಾದ್ರೆ ಇದನ್ನ ಯೂಸ್ ಮಾಡ್ತಾರೆ, ಒಬ್ರು ಯೂಸ್ ಮಾಡೋದಾದ್ರೆ ಇದನ್ನ ಯೂಸ್ ಮಾಡ್ತಾರೆ. ಸಿಂಗಲ್ ಪರ್ಸನ್ ಟ್ರಾಲಿ ಟೈಪ್ ತಳ್ಕೊಂಡು ಕೂಡ ಹೋಗ್ಬೋದು, ಈಸಿಯಾಗಿ ಕರ್ಕೊಂಡು ಹೋಗ್ಬೋದು. ಹೌದು. ಓಕೆ. ಅಂಡ್ ಇದು 4 ಸ್ಟ್ರೋಕ್. ಏನ್ ಮಿಷಿನ್ ಸರ್ ಇದು? ಸರ್ ಇದು ಸ್ಪ್ರೇ ಮಾಡೋದು. ಈ ದೊಡ್ಡ ದೊಡ್ಡ ಹೈಟ್ ಆಗಿ ಅಡಿಕೆ ಮರ, ತೆಂಗಿನ ಮರ, ಈ ತರ ಮಾವಿನ ಮರ, ಈ ತರ ಮರಗಳಿರುತ್ತೆ. ಇವಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಸ್ಪ್ರೇ ಮಾಡೋದಕ್ಕೆ. ಆಮೇಲೆ ಕೀಟ ಅದೆಲ್ಲ ತುಂಬಾ ಬಂದು ಸೇರ್ಕೊಳ್ಳುತ್ತೆ. ಅಂತದಕ್ಕೆ ಇದನ್ನ ಫೋರ್ಸ್ಫುಲ್ ಆಗಿ ಸ್ಪ್ರೇ ಮಾಡ್ಬೋದು. ಇದು ಸುಮಾರು 35 ಅಡಿ ಹೈಟ್ಗೆ ಇದು ಸ್ಪ್ರೇ ಮಾಡುತ್ತೆ. ಅಂಡ್ ಇದು 2 ಸ್ಟ್ರೋಕ್. ಅದೇ ರೀತಿಯಲ್ಲಿ ಇದು 4 ಸ್ಟ್ರೋಕ್, 2 ಸ್ಟ್ರೋಕ್. 2 ಸ್ಟ್ರೋಕ್ 4 ಸ್ಟ್ರೋಕ್ ಏನ್ ವ್ಯತ್ಯಾಸ ಅಂದ್ರೆ, 4 ಸ್ಟ್ರೋಕ್ ಸ್ವಲ್ಪ ಸ್ಪೀಡ್ ಆಗಿ ವರ್ಕ್ ಮಾಡುತ್ತೆ, 2 ಸ್ಟ್ರೋಕ್ ಮೀಡಿಯಂ ಆಗಿ ವರ್ಕ್ ಮಾಡುತ್ತೆ. ಅದು ಸೌಂಡ್ ಕಡಿಮೆ, ಇದು ಸೌಂಡ್ ಸ್ವಲ್ಪ ಜಾಸ್ತಿ. ಆಮೇಲೆ ಇದರಲ್ಲಿ ಪೆಟ್ರೋಲ್ ಆಯಿಲ್ ಮಿಕ್ಸ್ ಬರುತ್ತೆ. ಇದರಲ್ಲಿ 4 ಸ್ಟ್ರೋಕ್ ಅಲ್ಲಿ ಪೆಟ್ರೋಲ್ ಆಯಿಲ್ ಸಪ್ರೇಟ್ ಬರುತ್ತೆ. ಏನ್ ಪ್ರೈಸ್ ಏನಿದೆ ಸರ್ ಇವೆರಡದು? ಸರ್ ಇದ್ರದ್ದು ಪ್ರೈಸ್ ನಮ್ಮ ಕಂಪ್ನಿಯಲ್ಲಿ ಡೀಲರ್ ಪ್ರೈಸ್, ಇವಾಗ ಅಂಗಡಿಗಳು ಕೊಡ್ತಿರಲ್ಲ ಆ ಪ್ರೈಸ್ ಗಿಂತ 5% ಕಡಿಮೆ ಪ್ರೈಸ್ ಅಲ್ಲಿ ನಾವು ರೈತರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಕೊಡ್ತಾ ಇದ್ದಾರೆ. ಇದ್ರದ್ದು 16,000, ಇದ್ರದ್ದು 15,000, ಇದ್ರದ್ದು 8,500. ಇವಾಗ ರೈತರಿಗೆ ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಕೊಡೋದಕ್ಕೆ. ಲೋನ್ ಆಪ್ಷನ್ ಏನಾದ್ರು ಇದೆಯಾ ನಿಮ್ ಕಡೆ? ಲೋನ್ ಆಪ್ಷನ್ ಸಣ್ಣ ಮಿಷಿನ್ಗಳಿಗೆ ಬಿಟ್ಟಿಲ್ಲ ಸರ್. ನಮ್ಮ ಕಂಪ್ನಿಯಲ್ಲಿ ರೀಪರ್ ದೊಡ್ಡ ಮಿಷಿನ್ ಇದೆ, ಅದಕ್ಕೆ ಸಬ್ಸಿಡಿ ತರ ಆಪ್ಷನ್ಸ್ ಬಿಟ್ಟಿದ್ದಾರೆ. ಯಾವ ತರ ಯೂಸ್ ಮಾಡೋದು ಸರ್ ಇದು? ಏನಾದ್ರು ಪೈಪ್ ಹಾಕೊಂಡು ಮಿಷಿನ್ ತೋರಿಸ್ತೀನಿ. ಗನ್ನು ಇಲ್ಲಿದೆ ನೋಡಿ. ನೋಡಿ, ಈ ತರ ಒಂದು ಗನ್ ಬರುತ್ತೆ. ಈ ತರ ಒಂದು ಗನ್ ಬರುತ್ತೆ. ಈ ತರ ಪ್ರೆಸ್ ಮಾಡಿ, ಈ ತರ ಮಾಡಿದ್ರೆ ಫ್ಲವರ್ ಟೈಪ್ ಅಲ್ಲಿ ನೀರು ಹೋಗುತ್ತೆ. ಈ ತರ ಮಾಡಿದ್ರೆ ಸ್ಟ್ರೈಟ್ ಆಗಿ 30 to 40 ಫೀಟ್ ಹೈಟ್ ನೀರು ಹೋಗುತ್ತೆ. ಇವಾಗ ಅಡಿಕೆ ಮರಗಳು ಇನ್ನೂ ತುಂಬಾ ಹೈಟ್ ಇರ್ತಾವಲ್ಲ ಸರ್, ಅದಕ್ಕೆಲ್ಲ ರೀಚ್ ಆಗುತ್ತಾ? ರೀಚ್ ಆಗುತ್ತೆ ಸರ್, 100% ರೀಚ್ ಆಗುತ್ತೆ. ಇವಾಗ ಅದಕ್ಕಿಂತ ಹೈಟ್ ಆಗಿ ರೀಚ್ ಆಗ್ಬೇಕಂದ್ರೆ ಈ ತರ ಸ್ಪ್ರೇಯರ್ ತಗೊಂಡ್ರೆ ಆಲ್ಮೋಸ್ಟ್ 40 ಫೀಟ್ ಹೈಟ್ ನೀರು ಹೋಗುತ್ತೆ. 40 ಫೀಟ್ ಹೈಟ್ ನೀರು ಹೋಗುತ್ತೆ. ಆಮೇಲೆ ಈ ಮಿಷಿನ್ ನಿಮ್ಗೆ ಕಾರ್ ವಾಷಿಂಗು, ದನದ ಕೊಟ್ಟಿಗೆ ಕ್ಲೀನಿಂಗು, ಪ್ರತಿಯೊಂದಕ್ಕೂ ಈ ಮಿಷಿನ್ ಯೂಸ್ ಆಗುತ್ತೆ. ಆಮೇಲೆ ಕೆಲವರಿಗೆ ಒತ್ಕೊಂಡು ಓಡಾಡಕ್ಕಾಗಲ್ಲ, ಅದಕ್ಕೋಸ್ಕರ 100 ಮೀಟರ್ ಓಸ್ ಕೊಟ್ಟು ಈ ಮಿಷಿನ್ ಸೇರಿ 16,000 ರೂಪಾಯಿ ಪ್ರೈಸ್. ಈ ಮಿಷಿನ್ ಇವಾಗ 1 ಎಕರೆ 2 ಎಕರೆ ಜಮೀನು ಇರೋರಿಗೆ ಒತ್ಕೊಂಡು ಹೋಗಕ್ಕಾಗಲ್ಲ ಸ್ಪ್ರೇನ. ಈ ಮಿಷಿನ್ ಪ್ರಕಾರ ಸ್ಪ್ರೇ ಮಾಡ್ಬೋದು. ಇದಕ್ಕೆ ಮೇಲೆ ರೋಲರ್ ಕೂಡ ಇರುತ್ತೆ, ಆರಾಮಾಗಿ ರೋಲ್ ಕೂಡ ಸುತ್ಕೊಬಹುದು. ನಾವು ಅದಕ್ಕೆ ಎಕ್ಸ್ಟ್ರಾ ಅಡ್ಜಸ್ಟ್ ಮಾಡ್ಕೊಬಹುದು ಆ ಪೈಪ್ಗಳು. ಹೌದು, ಬೇಕು ಅಂದ್ರೆ 200 ಮೀಟರ್ ಕೂಡ ಅಟ್ಯಾಚ್ ಮಾಡ್ಕೊಬಹುದು. ಆಮೇಲೆ ಆಲ್ರೆಡಿ ಈ ತರ ಮಿಷಿನ್ ಇರೋಲ್ಲ ಸರ್, ಇದ್ರಲ್ಲಿ ಏನಾದ್ರು ಹೊಸ ತರ ಸರ್ ಇದ್ರ ಏನಾದ್ರು ಅಡಾಪ್ಟ್ ಆಗಿದೆಯಾ ಹೊಸದಾಗಿ? ಹೌದು ಸರ್, ಇದ್ರಲ್ಲಿ ಹೊಸದಾಗಿ ಏನು ಅಡಾಪ್ಟ್ ಆಗಿದೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ ಕಂಪ್ನಿಯಲ್ಲಿ ಇದ್ರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇದೆ 30. ಇವಾಗ ಇದಕ್ಕಿಂತ ಜಾಸ್ತಿ ಪವರ್ ಇದೆ. ಇವಾಗ ಕೆಲವರು ಪವರ್ ಬರ್ತಾ ಇಲ್ಲ ನೀರ್ದು ಅಂತಾರೆ, ಪವರ್ ನೀರ್ ಬರೋಂಥದ್ದು ಇದೆ 30 STP ಅಂತ. ಆಮೇಲೆ ಇದ್ರಲ್ಲಿ ನಿಮ್ಗೆ ಅಡಿಷನಲ್ 2 ಗನ್ ಹಾಕೊಬಹುದು, 2 ಗನ್ ಹಾಕೊಂಡು ಯೂಸ್ ಮಾಡ್ಬೋದು. ಆಮೇಲೆ ಇದ್ ನೋಡಿ, ವಾಟರ್ ಪಂಪ್ ಅಂತ. ಇದು 2 ಇಂಚ್ ನೀರ್ ಹೊಡೆಯುತ್ತೆ, 3 ಇಂಚಿಗೂ ನೀರ್ ಹೊಡೆಯೋದಿದೆ. ಇದು 2 ಇಂಚ್ ನೀರ್ ಹೊಡೆಯುತ್ತೆ. ಪೆಟ್ರೋಲ್ ಅಲ್ಲಿ 2 ಇಂಚ್ ನೀರ್ ಹೊಡೆಯುತ್ತೆ. ಇದು ಹೆವಿ ಪ್ರೆಷರ್ ನೀರ್ ಬರುತ್ತೆ. ಈ ಕೃಷಿಗಂತಾನೆ ಮಾಡಿರೋಂಥದ್ದು. ಆಮೇಲೆ ಇದ್ ನೋಡಿ ಸರ್, ಬ್ಯಾಟ್ರಿ ಸ್ಪ್ರೇಯರ್. ಕೆಲವರೆಲ್ಲ ಹೇಳ್ತಾರೆ, ಸರ್ ಏನ್ ಸರ್ ಸ್ಪ್ರೇ ಮಾಡ್ತೀರಿ, ಸ್ಪ್ರೇನೇ ಆಗಲ್ಲ, 10 ಅಡಿನೂ ಹೋಗಲ್ಲ ಅಂತಾರೆ. ಅಂತವ್ರಿಗೋಸ್ಕರನೇ ನಾವು ಮಾಡಿರೋದು 2 ಗನ್ನು, ಡಬಲ್ ಗನ್ನು. ಇದನ್ನ ಯೂಶಲಿ ಆಗ್ಲೇ ಹೇಳಿದ್ರೆ ಅಂತದಕ್ಕೆ ಯೂಸ್ ಮಾಡ್ತಾರೆ. ಅಂತದಕ್ಕೆ ಈ ಗನ್ನು ಮತ್ತೆ ಈ ಗನ್ನು, 2 ಗನ್ ಕೊಡ್ತಾ ಇದೀವಿ ನಾವು ಒಂದು ಸ್ಪ್ರೇಯರ್ಗೆ. ಅಡ್ಜಸ್ಟ್ ಮಾಡೋದು ಸರ್ 2 ಗನ್ನು? ಸರ್
ಇದನ್ನ ಜಸ್ಟ್ ಸಿಂಪಲ್ ಆಗಿ ಆಡ್ ಮಾಡ್ಬೋದು. ಇಲ್ಲೇ ಕೊಟ್ಟಿದ್ದೀರ ಆಪ್ಷನ್, ಓಕೆ ಇಲ್ಲೇ ಆಡ್ ಮಾಡ್ಬೋದು. ಇಲ್ಲಿ ಹಾಕಿ ಇಲ್ಲಿ ಕನೆಕ್ಟ್ ಮಾಡೋದು ಅಷ್ಟೇ. ಓಕೆ ಎಷ್ಟು ವರ್ಷ ಇರ್ತದಪ್ಪ ಗ್ಯಾರಂಟಿ ಇದು? ಸರ್ ನೀವು ಗ್ಯಾರಂಟಿ ಅನ್ನೋದಕ್ಕೆ ಹೋದ್ರೆ ಸರ್ ಇದನ್ನ ಒಬ್ಬ ಮನುಷ್ಯ ಮೇಲೆ ನಿಂತ್ಕೊಂಡು ಯೂಸ್ ಮಾಡಿದ್ರು ಟ್ಯಾಂಕ್ ಡ್ಯಾಮೇಜ್ ಆಗಲ್ಲ. 1-2 ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್. ನಾ ಏನೇ ಪ್ರಾಬ್ಲಮ್ ಆದ್ರೂ ಸರ್ವಿಸ್ ಫ್ರೀ ಇದೆ. ಸ್ಪೇರ್ ನಮ್ ಕಂಪ್ನಿಯಲ್ಲಿ ಆಲ್ ಟೈಮ್ ಸರ್ವಿಸ್ ಫ್ರೀ ಸರ್. ಯಾವುದೇ ಮಿಷಿನ್ ಎಲ್ಲ ಎಲ್ಲಿ ಮಾಕ್ಲಿ ನೆಲ್ಮಾಗ್ಲ ಸಂಪೂರ್ಣ ಮಾಕ್ಲಿ ಹೌದು. ನಮ್ಮೂರೇ. ಆಮೇಲೆ ಇದ್ರಲ್ಲಿ ನಿಮ್ಗೆ ಏನೇ ಸ್ಪೇರ್ಸ್ ಬೇಕು ಹೌದೌದು ಹಿಮಾಲಯ ಕಂಪ್ನಿ ಕರೆಕ್ಟ್ ಅವ್ರು ಬಂದಿದ್ದಾರೆ. ಆಯ್ತು ಸರ್. ಇದು ಎಷ್ಟು ಕೆಜಿನಪ್ಪ? ಇದು ಎಷ್ಟು ಕೆಜಿ ವೆಯ್ಟ್? ಸರ್ 1 ಸೆಕೆಂಡ್. ಇದು ಎಷ್ಟು ಕೆಜಿ ಇದು ಇದ ವೆಯ್ಟಾ? ವೆಯ್ಟ್ ವೆಯ್ಟ್ 6 kg ಇದೆ. ಎಷ್ಟು ಲೀಟರ್ ಹಿಡಿಯುತ್ತೆ? 20 ಲೀಟರ್ ಇದೆ. 23 ಕೆಜಿ ವೆಯ್ಟ್ ಹೌದು ಅಲ್ವಾ? ಹೌದು ಎಷ್ಟು ಅವರ್ ಬರುತ್ತೆ ಚಾರ್ಜು? ಸರ್ ಇದು ಒಂದು ಸತಿ ಚಾರ್ಜ್ ಮಾಡಿದ್ರೆ 3 ಅವರ್ ಚಾರ್ಜ್ ಮಾಡಿದ್ರೆ 35 ಟ್ಯಾಂಕ್ ಹೊಡಿಬಹುದು. 35. ಇದು ಇದೆಯಲ್ಲ ಇದು ಹೊಸದಾಗಿ ಬಂದಿರೋದು. ಎಷ್ಟು ಲೀಟರ್ ಕೆಪಾಸಿಟಿ ಇದು? ಹೌದೌದು ಅವ್ರ ಪರಿಚಯ ಸರ್. ಅದೇ ನಮ್ಮಿಂದ ಹಾ. ಆಮೇಲೆ ಇದು ನೋಡಿ ಸರ್, ಇದು ಹೊಸದಾಗಿ ಬಂದಿರೋದು ಸರ್. ಇದು ಹೊಸದಾಗಿ ಬಂದಿರೋದು, ಮಾರ್ಕೆಟ್ಗೆ ಹೊಸದಾಗಿ ಬಂದಿರೋದು. ಏನಪ್ಪ ಇದು ವಿಶೇಷ? ಇದು 3 ಮೋಟರ್, ಒಳಗಡೆ ಫ್ಯಾನು. ನಮ್ ಕಂಪ್ನಿಯಲ್ಲಿ ಹೊಸದಾಗಿ ಬಂದಿರೋದು. ಮಿಕ್ಸಿಂಗ್ ಮಾಡ್ಕೊಳ್ಳೋದು, ಅದೇ ಮಿಕ್ಸ್ ಅದೇ ಅದೇ mix mix ಮಾಡ್ಕೊಳ್ಳೋದು. ಓಕೆ. ಕೈಯಲ್ಲ ಹೊಸದಾಗಿ ಮಾರ್ಕೆಟ್. ಸೊ ಮೊದಲು ಹಳೇದೆಲ್ಲ ನಾವೇ ಮಿಕ್ಸ್ ಮಾಡ್ಬೇಕಾಗಿತ್ತು. ಬಿಸ್ಕಿ ಸೋಡಾ ಅದು ಮಿಕ್ಸ್ ಆಗೋದು. ಎಷ್ಟಪ್ಪ ಇದು? 4,000. 4,000 ಸಾಕು ಕೊಡು, ಅಲ್ಲೇ ಬರ್ತೀವಿ. ಏನಾದ್ರು Okay, sir. ಆಫರ್ ಏನಾದ್ರು ಕೊಡ್ತೀರಾ ರೈತರಿಗೆ ಅಂತ? ಆಫರ್ ಏನೈತೆ ಕರೆಕ್ಟ್ ಆಗ್ತದೆ. ಅಲ್ಲೇ ಹೋಗೋಣ. ಈಗ ಈ ತರ ಪ್ರಾಡಕ್ಟ್ ಕೇಳ್ಕೊಳ್ಳೆ ಇಲ್ಲಿ ಮಾಕ್ಲಿ ಹತ್ರ ಅದೇ ಊರೇ. ಅಡ್ರೆಸ್ ಇದೆ ಸರ್. ಮಾಗ್ಲೆ ಗಾರ್ಮೆಂಟ್ಸ್ ಐತಲ್ಲ, ಗಾರ್ಮೆಂಟ್ಸ್ ಎದುರುಗಡೆನೆ ನಂಬರ್ ಐತಾ? ಫೋನ್ ನಂಬರ್ ಇದ್ರಲ್ಲಿ ನಂಬರ್ ಐತೆ, ಕಾಲ್ ಸೆಂಟರ್ ನಂಬರ್ ಐತೆ. ನನ್ನ ನಂಬರ್ ಬರ್ಕೊಡ್ಲಾ? ಸಂಪೂರ್ಣ ಜನಕ್ಕೆ ಗೊತ್ತಾಗ್ತದೆ. ಬರೀ ಆಫರ್ ಏನಾದ್ರು ಸಿಗುತ್ತಾ? 4,000ಕ್ಕಿಂತ ಕಮ್ಮಿ ಏನಾದ್ರು ಸಿಗುತ್ತಾ ರೈತರಿಗೋಸ್ಕರ? ರೈತರಿಗೋಸ್ಕರನೇ ಮಾಡಿರೋ ಸರ್ ಇದು. ಆಕ್ಚುಲಿ ಹೊರಗಡೆ ನಾವು ತಗೊಂತೀವಿ ಅಂದ್ರೆ GST ಆಡ್ ಮಾಡ್ತಾರೆ, ಕಂಪ್ನಿ ಮನೆ ಅಂಗಡಿ ಬಾಡಿಗೆ ಆಡ್ ಮಾಡ್ತಾರೆ ಸರ್. ಹೇಳಿ. ಬರ್ತೀವಿ. ಅಲ್ಲಲ್ಲ ಹಾ ಅಲ್ಲಿ ಬರ್ತೀವಿ ಬಿಡು. ಹ್ಞೂ ಅಲ್ಲೇ ಬನ್ನಿ. ಇದೊಂದೇ ಯಾಕಂದ್ರೆ product ಇಲ್ಲಿಂದ ಹಾಕಿದ್ರೆ ಬಂದು ನೀವು ಒತ್ಕೊಳ ಅಲ್ಲ ಇನ್ನೊಂದು ಪ್ರಾಡಕ್ಟ್ ಯಾವ್ದು? ಇದೊಂದು ಇಷ್ಟೇ ನಾನಿದ್ದು. ಇನ್ನ ಇದೆಲ್ಲ ಫುಲ್ಲು ವೀಡ್ರು ಬ್ರಷ್ ಕಟ್ ಐತೆ ಸರ್. ಓ ಮಾಗ್ಲಿಕ್ಕೆ ಇವರೇ ಎಂಟನೇ ಮೇಲೆ ಇದು ನಾಪ್ ಅದ್ರಾಗೆ ಇರ್ತದೆ. ಅದ ಹಿಂಗ್ ತಿರ್ಗ್ಸಿದ್ರೆ ಮಿಷಿನ್ ಆನ್ ಆದಾಗ ಆಟೋ ವರ್ಕ್ ಆಗುತ್ತೆ. ಇದು ಹಿಂಗ್ ನಿಲ್ಸಿದ್ರೆ ಆಟೋ ವರ್ಕ್ ಆಗುತ್ತೆ, ಸ್ಟಾಪ್ ಆಗುತ್ತೆ. ಹಿಂಗ್ ಸ್ಪ್ರೇ ಮಾಡಿದಾಗ ಮಾತ್ರ ವರ್ಕ್ ಆಗುತ್ತೆ. ಅರ್ಥ ಆಯ್ತಲ್ಲ? ಹಿಂಗೆ ಆಟೋ ವರ್ಕ್ ಆಗುತ್ತೆ. ನಾವು ಹಿಂಗ ಪ್ರೆಸ್ ಮಾಡೋದ್ ಬೇಡ. ಮ್ಯಾನ್ಯಲ್ ಅಲ್ಲಿ ಕೈಯಲ್ಲಿ ಮಾಡ್ಬೇಕು. ಹಿಂಗಿಟ್ಟು ಕೈಯಲ್ಲಿ ಹಿಂಗ್ ಪ್ರೆಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಸರ್. ಆಮೇಲೆ ನಮ್ ಕಂಪ್ನಿಯಲ್ಲಿ ಓಕೆ ಸರ್. ನೋಡಿ ಆಲ್ರೆಡಿ ನಮ್ಮ ಹತ್ರ ರೈತರು ಬಂದು ತಗೊಂಡ್ ಹೋಗ್ತಾ ಇದಾರೆ. ಬೆಳಗ್ಗೆನೆ ಫಸ್ಟ್ ಬೋರ್ನ್ ಇವರು. ಓಕೆ. ಬೆಳಗ್ಗೆ ಎಲ್ಲ ಸುತ್ತಾಡ್ಕೊಂಡ್ ಬಂದು ನಮ್ ಕಂಪ್ನಿಯಲ್ಲಿ ಹೇಗ ಅನಿಸ್ತದೆ ಸರ್? ನಮ್ಮ ಹತ್ರ ಒಳ್ಳೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಕ್ವಾಲಿಟಿ ಒಳ್ಳೆ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಳೆ ಮಿಷಿನ್ ಯೂಸ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಓಕೆ ಸರ್, ಥ್ಯಾಂಕ್ ಯು. ಓಕೆ ನೋಡಿ. ಆಮೇಲೆ ಇದರಲ್ಲಿ ಮ್ಯಾನ್ಯುಯಲ್ ಸರ್. ನಮ್ಮ ಕಂಪ್ನಿಯಲ್ಲಿ ಮ್ಯಾನ್ಯುಯಲ್. ಇವಾಗ ಕೆಲವು ಕಡೆ ಕರೆಂಟ್ ಇರೋದಿಲ್ಲ, ಹೌದು. ಕೆಲವು ಕಡೆ ಕರೆಂಟ್ ಪ್ರಾಬ್ಲಮ್ ಇರೋದಿಲ್ಲ. ಇರುತ್ತೆ. ಅಂತವ್ರಿಗಂತ ಮಾಡಿರೋದು. ಇವಾಗ ಚಾರ್ಜ್ ಹಾಕೊಂಬೋದು, ಮ್ಯಾನ್ಯುಯಲ್ ಆಗಿ ಸ್ಪ್ರೇ ಮಾಡ್ಕೊಬೋದು. ಎಷ್ಟು ಅವರ್ ಬರುತ್ತೆ ಸರ್ ಚಾರ್ಜ್? ಸರ್ ಇದು ನಿಮ್ಗೆ ಸಿಂಗಲ್ ಬ್ಯಾಟ್ರಿ ಇರೋದ್ರಿಂದ ಇದು ಮ್ಯಾಕ್ಸಿಮಮ್ 20 ಟ್ಯಾಂಕ್ ಹೊಡಿಬೋದು. ಇದು ಬಂದು 40 ಟ್ಯಾಂಕು, ಅದು ಬಂದು 35 ಟ್ಯಾಂಕ್. ವಾಟರ್ ಕೆಪಾಸಿಟಿ ಎಷ್ಟು ಹಿಡಿಯುತ್ತೆ ಇದಕ್ಕೆ? ಇದು 18 ಲೀಟರ್, ಇದು 20 ಲೀಟರ್. ಓಕೆ. ಓಕೆ, ಇದು 16 ಲೀಟರ್. ಇವಾಗ ವಯಸ್ಸಾದವ್ರಿಗೆ ಭಾರ ಹೊರಕ್ ಆಗಲ್ಲ ಅಂತವ್ರಿಗೆ ಇದು 16 ಲೀಟರ್. ಇದು ಬಂದ್ರೆ ಕಾರ್ ವಾಷರ್. ಕಾರ್ ವಾಷರ್ ಚಿಕ್ಕದಾಗಿ ಗಾಡಿ ಕಾರು ಎಲ್ಲ ತೊಳ್ಕೊಬಹುದು. ಇದರಲ್ಲಿ ಇನ್ನೊಂದು ಕಾರ್ ವಾಷರ್ ಇದೆ. ಜಾಸ್ತಿ ಮಾಮೂಲಿ ಎಲ್ಲಾರು ಯೂಸ್ ಮಾಡೋ ತರ ಕಾರ್ ವಾಷರ್ ಇದೆ. ಇದ್ರಲ್ಲಿ ನಾನ್ ನಿಮ್ಗೆ ಆಫರ್ ಆಗಿ ಅಂದ್ರೆ 7,000 ಅಂದ್ರೆ ಇದು ಸೇಲ್ಸ್ ಕೊಡ್ತೀರಿ. ಏನ್ ಸರ್ ಅದು? ಇದು ನೀರ್ ಸಮೇತ ಹೊಡ್ಕೊಬಹುದು, ಸ್ಪ್ರೇ ಮಾಡ್ಬೋದು. ಇವಾಗ ಇದೆಲ್ಲ ಸ್ಪ್ರೇ ಮಾಡೋದಲ್ಲ, ಹಾಗೆ ಇದಕ್ಕೆ ಪೈಪ್ ಕನೆಕ್ಷನ್ ಮಾಡ್ಕೊಂಡು ನೀರನ್ನು ಸ್ಪ್ರೇ ಮಾಡ್ಕೊಬಹುದು. ಗಾಳಿ ಮುಖಾಂತರ
ಫುಲ್ ಫಾಗ್ ಆಗಿ ಸ್ಪ್ರೇ ಆಗುತ್ತೆ, ವಾಟರ್ ಸಮೇತ ಬರುತ್ತೆ. ವಾಟರ್ ಸಮೇತ ಬರುತ್ತೆ. ಓಕೆ. ಆಮೇಲೆ ಇದು ಪಂಪ್. ಇವಾಗ ಈ ಪಂಪ್ ನೀರು ಹೊಡೆಯೋದಕ್ಕೆ ಇದು ನೀರಿಂದ ಇದು ಔಷಧಿ ನೀರು ಎಲ್ಲ ಟ್ಯಾಕ್ಟ್ರಿ ಫಿಕ್ಸ್ ಮಾಡ್ಕೊಬಹುದು, ಬೈಕ್ ಫಿಕ್ಸ್ ಮಾಡ್ಕೊಬಹುದು, ಎಲ್ಲದಕ್ಕೂ ಫಿಕ್ಸ್ ಮಾಡ್ಕೊಬಹುದು. ಓಕೆ. ಅಂಡ್ ಈ ಬ್ರಷ್ ಕಟ್ ಅಂತ ಹೇಳಕ್ ಬಂದ್ರೆ 13,500 ರೂಪಾಯಿ ಸರ್, ರೀಸನಬಲ್ ಪ್ರೈಸ್. ಇದು ಬಂದು ಹೋಂಡಾ ಕಾಪಿ. ಇವಾಗ ಹೋಂಡಾದಲ್ಲಿ ಮಿಷಿನ್ ತಗೊಂತೀರ ಅಂದ್ರೆ 30,000 ರೂಪಾಯಿ ಸರ್. 30,000 ರೂಪಾಯಿ 30,000 ರೂಪಾಯಿ ಕೊಟ್ಟು ನಾವು ತಗೊಳಕ್ ಆಗುತ್ತಾ ಸರ್ ಬಡವರ? ಹೋಂಡಾ ಕಾಪಿ ಬಿಟ್ಟು ಸೇಮ್ ಟು ಸೇಮ್, ಏನು ಚೇಂಜಸ್ ಇಲ್ಲ. ಬೇಕಾದ್ರೆ ಫೋಟೋ ಹೊಡ್ಕೊಳ್ಳಿ, ಏನು ಚೇಂಜಸ್ ಇಲ್ಲ. 30,000 ರೂಪಾಯಿ ಇರೋಂಥದ್ದು ನಮ್ಮ ಕಂಪ್ನಿಯಲ್ಲಿ 13,500 ರೂಪಾಯಿ. ಬೆಸ್ಟ್ ಪ್ರೈಸ್, ರೀಸನಬಲ್ ಪ್ರೈಸ್. ಅಂಡ್ ನೋಡಿ ಇದು ಡೀಸೆಲ್ ಇಂದ ಇದು ಪೆಟ್ರೋಲ್ 4 ಸ್ಟೋಕ್. ಇದು 4 ಸ್ಟೋಕ್. ಇದು ನಿಮ್ಗೆ ಯೂಶಲಿ ಕಡಿಮೆ ಸೌಂಡ್, ಮೀಡಿಯಂ ಆಗಿ ವರ್ಕ್ ಮಾಡುತ್ತೆ. ಅಂಡ್ ಇದು ಬಂದು 2 ಸ್ಟೋಕ್, ಜಾಸ್ತಿ ಸ್ಪೀಡ್ ಆಗಿ ರನ್ ಆಗುತ್ತೆ. ಕಂಪ್ನಿ ಇದ್ರಲ್ಲಿ ಸೆಲ್ಫ್ ಸ್ಟಾರ್ಟ್ ಕೂಡ ಬಿಟ್ಟಿದ್ದಾರೆ. ಇದು ನಮ್ಮ ಕಂಪ್ನಿಯಲ್ಲಿ ಇವಾಗ ಸ್ಟಾಕ್ ಖಾಲಿ ಆಗಿರೋದ್ರಿಂದ ತಂದಿಲ್ಲ. ಅಂಡ್ ಇದು ಬಂದು ತೇಜಸ್ ಅಂತ ಹೊಸದಾಗಿ ಬಂದಿರೋದು ಮಾರ್ಕೆಟ್ಗೆ. ಇದು 2 ಸ್ಟಾಕ್, ಸ್ಪೀಡ್ ಆಗಿ ರನ್ ಆಗುತ್ತೆ. ಅಂಡ್ ಹೀಟ್ ಕೂಡ ಆಗಲ್ಲ. 8 ಅವರ್ ನಾನ್ ಸ್ಟಾಪ್ ಯೂಸ್ ಮಾಡಿದ್ರೆ ಏನು ಆಗಲ್ಲ. ಪ್ರಾಡಕ್ಟ್ ಏನಾದ್ರೂ ಡ್ಯಾಮೇಜ್ ಆದ್ರೆ ಸ್ಪೇರ್ಸ್ ನಮ್ ಕಡೆ ಅವೈಲೇಬಲ್ ಇದೆ. ಸರ್ವಿಸ್ ಆಲ್ ಟೈಮ್ ಫ್ರೀ ಸರ್. ಫ್ರೀ ಲೈಫ್ ಟೈಮ್ ಫ್ರೀ. ಆಮೇಲೆ ಇದು ಬಂದು ಸತ್ತೆ ಹೊಡಿಯೋದು. ಇದನ್ನ ನಾವು ಇವಾಗ 2 ಇಂಚ್ ಗ್ಯಾಪ್ ಇರುತ್ತೆ, 2 ಇಂಚ್ ಗ್ಯಾಪ್ ಇರುತ್ತೆ. ಅಂತ ಜಾಗದಲ್ಲಿ ಟೊಮೊಟೊ ಗಿಡ, ಬದನೆಕಾಯಿ ಗಿಡ ಇಂಥದ್ದು ಹಾಕಿರ್ತಾರೆ. ಅಂತ ಜಾಗದಲ್ಲಿ ಇದನ್ನ ನಾವು ಕಳೆ ಇದು ಹುಲ್ ಸಮೇತ ಕಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇದು ನಿಮ್ಗೆ ಆಲ್ಮೋಸ್ಟ್ 19,500 ರೂಪೀಸ್ ಬೀಳುತ್ತೆ. ಇದೇನು ಸರ್ ಇದು? ಸರ್ ಇದು ಏರ್ ಫಿಲ್ಟರ್. ಇವಾಗ ಜಾಸ್ತಿ ಹೀಟ್ ಆದಾಗ ಏರ್ ತಗೊಳತ್ತಲ್ಲ, ಏರ್ ತಗೊಂಡು ನಮ್ಗೆ ಕೂಲಿಂಗ್ ಹೌದು, ಪೆಟ್ರೋಲ್. ಇದು 2 ಸ್ಟೋಕ್, ಆಯಿಲ್ ಪೆಟ್ರೋಲ್ 2 ಮಿಕ್ಸ್. ಕೆಪಾಸಿಟಿ ಎಷ್ಟಿದೆ ಸರ್ ಟ್ಯಾಂಕ್? ಸರ್ ಇದು 1 ಅವರ್ಗೆ 1 ಗಂಟೆ ಯೂಸ್ ಮಾಡ್ಬೋದು ಸರ್. 1 ಲೀಟರ್ ಪೆಟ್ರೋಲ್ಗೆ 1 ಗಂಟೆ ಯೂಸ್ ಮಾಡ್ಬೋದು. 60 ನಿಮಿಷ. ಅಂಡ್ ಇದು 4 ಸ್ಟೋಕ್. ಕೆಲವರೆಲ್ಲ ಹೇಳ್ತಾರೆ ಸೈಡಲ್ಲಿ ಹೊತ್ಕೊಂಡು ಹೊಡೆಯಕ್ಕಾಗಲ್ಲ ಅಂತವ್ರಿಗೆ ಇದು ಹಿಂಗೆ ಓಡಾಡ್ಕೊಂಡು ಆರಾಮಾಗಿ ಅಂದ್ರೆ ಆಟೋಮೆಟಿಕ್ ತೆಳ್ಕೊಂಡು ಹೋಗೋದು, ಕಟ್ ಮಾಡೋದು. ಹೌದು, ಚಕ್ರ. ಬೆಟರ್ ಯಾವ್ದು ಸರ್? ಇದು 1 ಲೀಟರ್ಗೆ 1 ಅವರ್ ಬರುತ್ತೆ. ಇದು 4 ಸ್ಟೋಕ್. ಬ್ಲೇಡ್ 2 ತರ ಬ್ಲೇಡ್ ಕೊಡ್ತಾರೆ. ಆಮೇಲೆ ಒಂದು ಬುಲ್ಡಾ ಕೊಡ್ತೀರಿ. ಬುಲ್ಡಾದಲ್ಲಿ ದಾರ ಟೈಪ್ ಇರುತ್ತೆ, ಅದ್ರಲ್ಲೂ ಕಟ್ ಆಗುತ್ತೆ. ಆಮೇಲೆ 2 ತರ ಬ್ಲೇಡ್ ಕೊಡ್ತೀರಿ. ನಿಮ್ಗೆ ಇದನ್ನ ಇವಾಗ ಫಾರ್ ಎಕ್ಸಾಂಪಲ್ ಜಾಸ್ತಿ ಕಾಲೇಜು, IT-BT ಕಂಪ್ನಿಗಳವರು ಆ ತರದವ್ರು ಇಸ್ಕೊಂತಾರೆ. ಅಗ್ರಿಕಲ್ಚರ್ ಫಾರ್ಮರ್ ಕಮ್ಮಿ ಇಸ್ಕೊಂತಾರೆ, ಅಗ್ರಿಕಲ್ಚರ್ ಫಾರ್ಮರ್ ಜಾಸ್ತಿ ಅದು ಇಸ್ಕೊಂತಾರೆ. ಅಡಿಕೆ ತೋಟಕ್ಕೆಲ್ಲ ಹೌದು ಇದನ್ನೇ ಯೂಸ್ ಮಾಡ್ತಾರೆ, ಅಡಿಕೆ ಕಳೆ ಹೊಡೆಯೋದು, ಉಳ್ಚೆ ಮಾಡಿ. ಆಮೇಲೆ ಇದಕ್ಕೆ ನಾವು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಇದು ಮಾಡ್ಕೊಬೋದು. ಇದನ್ನ ಮಾಡ್ಕೊಬೋದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್. ಹೌದು. ಯಾವ್ದಕ್ಕೆ? ಈ ಮಿಷನ್ ಹೌದು. 2 ಸೇರ್ ತಗೊಳ್ತೀರ ಅಂದ್ರೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಹಾಕಿದ್ದೀರ ನೋಡಿ, 14,000 ಆಗುತ್ತೆ. 2 ಸೇರ್ ತಗೊಂತೀರಾ ಅಂದ್ರೆ ಇವಾಗ ಇದು 14,000 ಇದೆ, ಅದು 3,000 ಇದೆ. 2 ಸೇರ್ ತಗೊಂತೀರ ಅಂದ್ರೆ 14,000 ರೂಪಾಯಿ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ. ಆಮೇಲೆ ಇದು ಬಂದು ವೀಡರ್ ಮಿಷಿನ್ ಸರ್. ವೀಡರ್ 200. ಇವಾಗ ತುಂಬಾ ಜಾಗದಲ್ಲಿ 1 ಎಕರೆ 2 ಎಕರೆ ಉಳೋದಕ್ಕೆ ಟ್ರ್ಯಾಕ್ಟರ್ ತಗೊಳಕ್ಕಾಗಲ್ಲ. ಒಂದ್ಸತಿ ಟ್ರ್ಯಾಕ್ಟರ್ ತಗೊಂಡ್ರೆ 5,000 ರೂಪಾಯಿ ಕೊಡ್ಬೇಕು ಉಳೋದಕ್ಕೆ. ಇದು ನೀವು ಕಡಿಮೆ ಅಮೌಂಟ್ 38,000 ಅಲ್ಲಿ ನೀವು ತಗೊಬೋದು. ಇದನ್ನ ನೀವು ಒಬ್ಬರೇ ಯೂಸ್ ಮಾಡ್ಬೋದು, ಒಬ್ಬರೇ ಹೊಡಿಬೋದು. ಡೈಲಿ ವಾಕ್ ಹೋಗ್ತಿರಲ್ಲ ನೀವು, ಹಂಗೆ ವಾಕ್ ಹೋದಂಗೆ ದಿನ 1 ಅವರ್ ಹೊಡ್ಕೊಂಡ್ ಬಂದ್ರೆ ಕಳೆ ಎಲ್ಲ ನಾಶ ಆಗುತ್ತೆ. ಆರಾಮಾಗಿ ಯೂಸ್ ಮಾಡ್ಬೋದು. 38,000ಗೆ ನಮ್ಮ ಕಂಪ್ನಿಯಿಂದ ಬೆಸ್ಟ್ ಆಫರ್ ಸರ್. ಯಾರು ಇಷ್ಟು ಬೆಸ್ಟ್ ಆಫರ್ಗೆ ಯಾರು ಕೊಡೋದಿಲ್ಲ. ಅಂಡ್ ಇದ್ರಲ್ಲಿ 2 ತರ ಸೆಟ್ ಬ್ಲೇಡ್ ಬರುತ್ತೆ, ಇದು ಬರುತ್ತೆ, ನೇಗಲ್ ಬರುತ್ತೆ. ಆಮೇಲೆ ಬರುತ್ತೆ ಸರ್ ಇದು 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಸರ್ ಇದು 3/4 ಲೀಟರ್ಗೆ 1 ಅವರ್ ಹೊಡಿಬೋದು ಸರ್. 3/4 ಲೀಟರ್ಗೆ 1 ಅವರ್ ಯೂಸ್ ಮಾಡ್ಬೋದು. ಓಕೆ. ಎಲ್ಲಾ ತರ ಯಾವ ಗಿಡದಲ್ಲಿ ಹೊಡಿಬೋದು? ಅಡಿಕೆ ಗಿಡ ಸರ್ ಇದ್ರ ಟೈರ್ ನೋಡಿ, ಟ್ಯೂಬ್ಲೆಸ್ ಟೈರ್. ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ಮೈಕೈ ನೋವು ಬರುತ್ತೆ ಅಂತ, ಅದಕ್ಕಂತಾನೆ ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ.
ಇದರಲ್ಲಿ 2 ಗೇರ್ ಬರುತ್ತೆ, ಮುಂದೆ ರಿವರ್ಸ್ ಹೋಗ್ಬೋದು, ಫ್ರಂಟ್ ಬರ್ಬೋದು. ಅಂಡ್ ನಿಮ್ಗೆ ಕೆಲವರು ಎಲ್ಲ ಹೇಳ್ತಾರೆ ಇದರಲ್ಲಿ ತುಂಬಾ ವೈಬ್ರೇಟ್ ಆಗುತ್ತೆ, ಶೇಕ್ ಆಗುತ್ತೆ ಅಂತ. ಅದಕ್ಕೋಸ್ಕರನೇ ಶಾಕ್ ಅಬ್ಸರ್ವರ್, ಬೆನ್ನೋವು ಇನ್ನೊಂದು ಮತ್ತೊಂದು ಏನು ಬರಲ್ಲ, ಆರಾಮಾಗಿ ಯೂಸ್ ಮಾಡಬಹುದು. ಹಳೆ ಮಿಷಿನ್ಗಳಿಗೂ ಇದಕ್ಕೆ ಏನ್ ವ್ಯತ್ಯಾಸ ಸರ್? ಹಳೆ ಮಿಷಿನ್ಗಳಲ್ಲಿ ತುಂಬಾ ವೈಬ್ರೇಟ್ ಆಗ್ತಾ ಇತ್ತು, ಬೆನ್ನೋವಿಗೆ ಶಾಕ್ ಅಬ್ಸರ್ವರ್ ಇರ್ತಾ ಇರ್ಲಿಲ್ಲ. ಇದ್ರಲ್ಲಿ ಶಾಕ್ ಅಬ್ಸರ್ವರ್ ಕೊಟ್ಟಿದ್ರೆ ಎಲ್ಲ ಬೆನಿಫಿಟ್ ಇದೆ ಸರ್. ನಾವ್ ಈ ಪ್ರಾಡಕ್ಟ್ ತಗೋಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು ಸರ್? ಸರ್, ಈ ಪ್ರಾಡಕ್ಟ್ ತಗೋಬೇಕಂದ್ರೆ ನೀವು ಸಂಪೂರ್ತಿ ಮಾಕ್ಲಿ ಅಗ್ರಿಕಲ್ಚರ್ ಕಂಪ್ನಿ ನಮ್ದು ಬಂದು ಆಫೀಸ್ ಬಂದು ಶಿವಾಜಿನಗರ್ ಇನ್ಫೆಂಟ್ರಿ ರೋಡ್ ಸಂಪೂರ್ತಿ ಅಂತ. ನೀವು ಗೂಗಲ್ ಅಲ್ಲಿ ನೋಡಿದ್ರು ಸಿಗುತ್ತೆ, ಯೂಟ್ಯೂಬ್ ಅಲ್ಲಿ ನೋಡಿದ್ರು ಸಿಗುತ್ತೆ ಸಂಪೂರ್ತಿ ಅಂತ. ಅಂಡ್ ನಾವು ಇದನ್ನ ಈ ಮಿಷಿನ್ ತಗೊಳ್ಳೋದ್ರಲ್ಲಿ ಬೇಕಾದ್ರೆ ರೈತರಿಗೋಸ್ಕರ ಸಬ್ಸಿಡಿನೂ ಸಿಗುತ್ತೆ. ಆಮೇಲೆ ಲೋನ್ ಆಪ್ಷನ್ ಏನಾದ್ರು? ಲೋನ್ ಆಪ್ಷನ್ ಎಲ್ಲ ಏನಿಲ್ಲ ಸರ್, ಲೋನ್ ಆಪ್ಷನ್ ಇಲ್ಲ. ಗೌರ್ಮೆಂಟ್ ಕಡೆಯಿಂದ ಆಫರ್ ಬಿಟ್ಟು ಮಾಡ್ಬೋದು ಸರ್. ಈಗ ನನಗೆ ಇವಾಗ ತುಮಕೂರಿಗೆ ಬೇಕು, ಹಾ ಡೆಲಿವರಿ ಮಾಡ್ಕೊಡ್ತೀರಾ ನಿಮ್ ಕಡೆ? ಹಾ ಸರ್, ಡೆಲಿವರಿ ಇರುತ್ತೆ, ನಮ್ ಕಡೆಯಿಂದ ಡೆಲಿವರಿ ಇರುತ್ತೆ. ಅಲ್ಲಿ ನಮ್ ಕಡೆ ನಮ್ಮ ತುಮಕೂರಲ್ಲಿ ಡೀಲರ್ ಇದ್ದಾರೆ, ಓಕೆ. ಡೀಲರ್ ಶಾಪ್ ಹೋಗುತ್ತೆ, ಡೀಲರ್ ಶಾಪ್ ಅಲ್ಲಿ ಕಲೆಕ್ಟ್ ಮಾಡ್ಕೊಬೋದು ಸರ್. ಒಂದು ಫೋನ್ ನಂಬರ್ ಹೇಳ್ಬಿಡ್ತೀರಾ? ಓಕೆ ಸರ್, ನಿಮ್ ಫೋನ್ ನಂಬರ್ ನೋಡಿ, ಕಾರ್ಡ್ ಇದ್ರೆ ಕಾರ್ಡ್ ಕೊಡ್ತೀವಿ. ಸಂಪೂರ್ತಿ ಅಂತ ನಮ್ ಫೋನ್ ನಂಬರ್ ಬಂದು 9997085000. ಯಾವಾಗ ಬೇಕಾದ್ರೂ ಕಾಲ್ ಮಾಡಿ, 24x7 ಸರ್ವಿಸ್ ಫ್ರೀ ಇರುತ್ತೆ. ಮಿಷಿನ್ಸ್ ಸ್ಪೇರ್ ಪಾರ್ಟ್ ಸಿಗುತ್ತೆ, ಮಿಷಿನ್ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ. ನಮ್ಮ ಕಂಪ್ನಿಯಲ್ಲಿ ರೀಸನಬಲ್ ಪ್ರೈಸ್ ಸಿಗುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್.